Okay, so the fifth chapter, last topic. Okay, so the last topic in fifth chapter is supply chain management. Okay, SCM ಅಂತ ಕರಿತೀವಿ ನಾವು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅವ್ರು SCM ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಲಿವಿ, ಓಕೆ, ಸೊ ಲಿವಿ ಏನು ಹೇಳ್ತಾನೆ ನೋಡ್ರಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈಸ್ ಅ ಅಸಿಸ್ಟ್ ಆಫ್ ಅಪ್ರೋಚಸ್ ಯುಟಿಲೈಸ್ ಟು efficiently integrate supplier, manufacturer, warehouse and store so that merchandise is produced and distributed at the right quantities to the right location and the right time in order to minimize system under cost while satisfying service level requirements. So Livy ಏನು ಹೇಳಾಕತ್ತಾನ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಇಟ್ ಈಸ್ ಅ ಮ್ಯಾನೇಜ್ಮೆಂಟ್ ಅಸಿಸ್ಟ್ ಆಫ್ ಅಪ್ರೋಚಸ್. ಇಲ್ಲೊಂದು ಅಪ್ರೋಚಸ್ ಯೂಸ್ ಮಾಡ್ತಾನೆ. ಓಕೆ, ಎದ್ರ ಸಲಾಗ ಅಂತಂದ್ರೆ ಇಂಟಿಗ್ರೇಟ್ ಸಪ್ಲೈಯರ್ ಯುಟಿಲೈಸ್ ಮಾಡೋಕೆ ಒಂದು ಏನಂತಾನೆ ಅಪ್ರೋಚಸ್ ಯೂಸ್ ಮಾಡ್ತಾನೆ. ಸೊ ಆ ಅಪ್ರೋಚಸ್ ಎದ್ರ ಮ್ಯಾಗ ಯೂಸ್ ಮಾಡ್ತಾನೆ ಅಂತಂದ್ರೆ ವೇರ್ ಹೌಸ್ ಮೇಲೆ, ಸ್ಟೋರ್ಸ್ ಮೇಲೆ, ಮ್ಯಾನುಫ್ಯಾಕ್ಚರರ್ ಮೇಲೆ. ಸೊ ಇದ್ರ ಮ್ಯಾಗೆಲ್ಲ ಅಪ್ರೋಚಸ್ ಯೂಸ್ ಮಾಡಿ ಏನಾಗ್ತದೆ ಅಂತಂದರೆ ಒಂದು ಕರೆಕ್ಟ್ ಟೈಮಿಗೆ ಹೋಗಿ ತಲುಪಂಥದ್ದು, ಅಥವಾ ಒಂದು ಕರೆಕ್ಟ್ ಲೊಕೇಶನ್ನಾಗ, ಅಥವಾ ಒಂದು ಕರೆಕ್ಟ್ ಕ್ವಾಂಟಿಟೀಸ್ನಾಗ. ಸೊ ಒಂದು ಕರೆಕ್ಟ್ ವೇದಾಗ ಮಾಡೋಕ್ಕೇನಂತಾನೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರಿತಾನೆ. ಓಕೆ, ತಿಳಿತಾ? ಸೊ ಲಿವಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಹೇಳ್ತಾನೆ ಅಂತಂದ್ರೆ ಇಟ್ ಈಸ್ ಒನ್ ಅಪ್ರೋಚ್. ಓಕೆ, ಒಂದು ಅಪ್ರೋಚ್ ಅದು ಇಂಟಿಗ್ರೇಟ್ ಸಪ್ಲೈಯರ್ನ ಯೂಸ್ ಮಾಡೋಕೆ. ಓಕೆ, ಸೊ ಇಂಟಿಗ್ರೇಟ್ ಸಪ್ಲೈಯರ್ ಆಗಲಿ, ಮ್ಯಾನುಫ್ಯಾಕ್ಚರರ್ ಆಗಲಿ, ಇವನ್ನೆಲ್ಲ ಒಂದು ಎಫಿಷಿಯಂಟ್ ವೇದಾಗ ಯೂಸ್ ಮಾಡಿ ಅದನ್ನು ಕರೆಕ್ಟ್ ಟೈಮಿಗೆ, ಕರೆಕ್ಟ್ ಲೊಕೇಶನಾಗ, ಕರೆಕ್ಟ್ ಕ್ವಾಂಟಿಟೀಸ್ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ಪ್ರೊಡ್ಯೂಸ್ ಮಾಡಿ ಅದು ಮಾಡೋದ್ರಿಂದ ಏನಾಗ್ತದೆ, ನಮ್ಗೆ ಸಿಸ್ಟಮ್ ಅಂಡರ್ ಕಾಸ್ಟ್ ಏನಾಗ್ತದೆ, ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಸ್ ಫಾಲೋವಿಂಗ್ ಯೂಸ್ಫುಲ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್. ಓಕೆ, ಬಿಸ್ನೆಸ್ ಒಳಗೆ ಹೆಂಗೆ ಯೂಸ್ಫುಲ್ ಆಗ್ತಂತಂದ್ರೆ ನೋಡಿರಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್, implementing and controlling the operations of the supply chain as efficiently as possible. Okay, so supply chain management ಅಂದ್ರೇನು, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಪ್ಲ್ಯಾನಿಂಗ್. ಒಂದು ಪ್ರೊಸೆಸ್ ಅದ, ಏನು ಪ್ಲ್ಯಾನಿಂಗ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು, ಆಮೇಲೆ ಕಂಟ್ರೋಲ್ ಮಾಡೋದು. ಓಕೆ, ಏನು ಆಪ್ರೇಷನ್ಸ್ ನಡೆದಿರ್ತಾವಲ್ಲ ಅವನ್ನೆಲ್ಲ ಎಫಿಷಿಯಂಟ್ ವೇದಾಗ ಪ್ಲ್ಯಾನ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು, ಕಂಟ್ರೋಲ್ ಮಾಡೋಕೆ ಏನಂತ ಕರೀತಾನೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾನೆ. ಸೊ ಅದು ಒಂದರ ಡೆಫಿನೇಷನ್ ಹೇಳ್ತಾನೆ. ಇಲ್ಲಾಂದ್ರೆ ಇನ್ನೊಂದು ಡೆಫಿನೇಷನ್ ಏನು ನೋಡ್ರಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಇಂಟರ್ ಡಿಸಿಪ್ಲಿನರಿ ಫೀಲ್ಡ್ ದಟ್ ಎಂಫಸೈಸಸ್ cross functional links and seeks to manage those links to enhance the company's competitive advantages. Okay, so ಒಂದು ಏನಂತಾರೆ ಫಂಕ್ಷನಲ್ ಲಿಂಕ್ಸ್ನ ನಾವು ಯುಟಿಲೈಸ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡಿ ಕಂಪ್ನೀಸಿಗೆ ಅಡ್ವಾಂಟೇಜಸ್ ಮಾಡೋಕೆ ಏನಾಗ್ತಾನೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಆನ್ ದ ಸಪ್ಲೈ ಆ್ಯಂಡ್ ಪ್ರೊಸೆಸ್ ಚೈನ್ ಟು ಗೆಟ್ ಆರ್ಡರ್ಸ್ ಫ್ರಮ್ ಕಸ್ಟಮರ್ಸ್, ರಾ ಮಟೀರಿಯಲ್ಸ್ ಫ್ರಮ್ ಸಪ್ಲೈಯರ್ಸ್ ಆ್ಯಂಡ್ ಫಿನಿಶ್ ಪ್ರೊಡ್ಯೂಸರ್ಸ್ ಟು ದ ಎಂಡ್ ಯೂಸರ್. ಓಕೆ, ಸೊ ಒಂದು ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ಒಂದು ಏನೇ ಟ್ರೇಡಿಂಗ್ ಒಳಗೆ ಇಂಟರ್ನಲ್ ಪ್ರೋಸೆಸ್ ಇರ್ಬೋದು, ಎಕ್ಸ್ಟರ್ನಲ್ ಪ್ರೋಸೆಸ್ ಇರ್ಬೋದು. ಸೊ ಅದನ್ನು ಸಪ್ಲೈ ಮಾಡ್ತದೆ, ಪ್ರೊಸೆಸ್ ಮಾಡ್ತದೆ. ಓಕೆ, ಕಸ್ಟಮರ್ನಿಂದ ಪ್ರೊಡ್ಯೂಸರಿಗೆ ಪ್ರೊಡ್ಯೂಸರ್ನಿಂದ ಕಸ್ಟಮರಿಗೆ ಪ್ರೊಸೆಸ್ ಮಾಡ್ತದೆ. ಆಮೇಲೆ ಏನಾರ ರಾ ಮೆಟೀರಿಯಲ್ಸ್ ಬೇಕಾಗಿತ್ತಂತಂದ್ರೆ ಅವನ್ನೆಲ್ಲ ಎಂಡ್ ಯೂಸರ್ಸ್ ತನ ಪ್ರಾಡಕ್ಟ್ಸ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕವರ್ಸ್ ಆಲ್ ಮೂವ್ಮೆಂಟ್ ಆ್ಯಂಡ್ ಸ್ಟೋರೇಜ್ ಆಫ್ ರಾ ಮಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಇನ್ವೆಂಟರಿ ಆ್ಯಂಡ್ ಫಿನಿಶಸ್ ಗೂಡ್ಸ್ ಫ್ರಮ್ ಪಾಯಿಂಟ್ ಆಫ್ ಒರಿಜಿನ್ ಟು ಪಾಯಿಂಟ್ ಆಫ್ ಕನ್ಸ್ಯೂಮ್ಷನ್. ಓಕೆ, ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಏನು ಕವರ್ ಮಾಡ್ತದೆ ಅಂತಂದರೆ ಒಂದು ಮೂಮೆಂಟ್ ಇರ್ಬೋದು, ಅಥವಾ ಸ್ಟೋರೇಜ್ ಆಫ್ ರಾ ಮೆಟೀರಿಯಲ್ಸ್ ಇರ್ಬೋದು. ಓಕೆ, ಒಂದು ಗೂಡ್ಸ್ನ ಒರಿಜಿನಲಿಂದ ಕನ್ಸ್ಯೂಮ್ಷನ್ ತನಕ ಇರ್ಬೋದು. ಸೊ ಇವನ್ನೆಲ್ಲ ಸ್ಟೋರೇಜ್ ಮಾಡೋಕೆ ಮತ್ತು ಮೂಮೆಂಟ್ ಮಾಡೋಕೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಪ್ಲೈ ಚೈನ್ ಎನ್ಶ್ಯೂರ್ಸ್ ಪ್ರೊಡಕ್ಷನ್, ಸಪ್ಲೈ ಆ್ಯಂಡ್ ಇನ್ವೆಂಟರಿ ಆರ್ ಇನ್ ದ ಪ್ರೊಸೆಸ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಬಿಸ್ನೆಸ್. ಓಕೆ, ಸೊ ಇದ್ರಾಗ ಏನೇನು ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸಪ್ಲೈ ಆ್ಯಂಡ್ ಇನ್ವೆಂಟರಿ ಪ್ರೊಸೆಸ್. ಸಪ್ಲೈ ಮಾಡೋದು ಮತ್ತು ಇನ್ವೆಂಟರಿ ಪ್ರೊಸೆಸ್ನ ನಾವು ಇದ್ರಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ದ ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಆಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವಿಂಗ್ ಸೋರ್ಸಿಂಗ್, ಪ್ರೊಡ್ಯೂಸ್ಮೆಂಟ್, ಕನ್ವರ್ಷನ್ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಓಕೆ, ಸೊ ಇಲ್ಲಿ ಏನೇನು ಇರ್ತದೆ ಅಂತಂದ್ರೆ ಪ್ಲ್ಯಾನಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅದರದ್ದು ಸೋರ್ಸಿಂಗ್, ಪ್ರೊಡ್ಯೂಸ್ಮೆಂಟ್,
ಕನ್ವರ್ಷನ್, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ. ಸೋರ್ಸಿಂಗ್ ಅಂತಂದ್ರೆ ನಮ್ದು ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅದು, ಓಕೆ. ಆಮೇಲೆ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತಂದ್ರೆ ಹೋಗಿ ಮುಟ್ಟೋದು, ತಲುಪಿಸೋದು, ಪ್ರೊಡ್ಯೂಸರ್ನಿಂದ ಕಸ್ಟಮರ್ಸನ್ನು ಹೋಗಿ ಮುಟ್ಟೋದು. ಸೊ ಇವೆಲ್ಲ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಸಪ್ಲೈ, ಓಕೆ. ಸೊ ಸಪ್ಲೈ ರಿಲೇಟೆಡ್ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಅದನ್ನೆಲ್ಲ ನೋಡ್ಕೋತದೆ, ಓಕೆ. ಇಟ್ ಆಲ್ಸೋ ಇನ್ವಾಲ್ವ್ಸ್ ಕೋಆರ್ಡಿನೇಷನ್ ಆ್ಯಂಡ್ ಕೊಲಾಬ್ರೇಷನ್ ವಿತ್ ಸಪ್ಲೈಯರ್ಸ್, ಇಂಟರ್ಮೀಡಿಯೇಟರ್ಸ್, ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕಸ್ಟಮರ್ಸ್, ಓಕೆ. ಸೊ ಬರೀ ಪ್ರೊಡ್ಯೂಸರ್ನಿಂದ ಕನ್ಸ್ಯೂಮರಿಗೆ ಹೋಗಿ ಮುಟ್ಟೋದು ಅಷ್ಟೇ ಅಲ್ಲದೆ ಆಮೇಲೆ ಇಂಟರ್ಮೀಡಿಯೇಟ್ಸ್ ಅವ್ರು ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಥರ್ಡ್ ಪಾರ್ಟಿ ಸರ್ವಿಸಸ್ಗಳು ಇರ್ಬೋದು. ಸೊ ಇದೆಲ್ಲರದೂ ಕೋಆರ್ಡಿನೇಷನ್ ಮಾಡ್ತದೆ ಅಂತ ಹೇಳ್ತಾನೆ, ಓಕೆ. ಈಗ ಒಂದು ಅಮೆಝಾನ್ದಾಗ ನಾ ಸೆಲ್ ಮಾಡಾಕತ್ತೀನಿ ಅಂತಂದ್ರೆ ಅಮೆಝಾನ್ದವ್ರು ನಮ್ದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಮಗೆ ಕೊಡ್ಬೇಕು. ಯಾಕಂತಂದ್ರೆ ನಮ್ಮ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡು ಅವ್ರು ಇಂಟರ್ಮೀಡಿಯೇಟರ್ ಆಗ್ತಾರೆ, ಯಾರು ಅಮೆಝಾನ್ದವ್ರು. ಸೊ ನಮ್ಮ ಕಡೆಯಿಂದ ಪ್ರಾಡಕ್ಟ್ಸ್ ತೊಗೊಂಡು ಅವ್ರು ಇಂಟರ್ಮೀಡಿಯೇಟ್ ಆಗಿ ಕಸ್ಟಮರ್ ತನಕ ಹೋಗಿ ಮುಡ್ತಾರೆ. ಸೊ ಅಲ್ಲಿ ಏನಾಗ್ತದೆ, ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಿರ್ತಾರೆ, ಓಕೆ. ಸೊ ಇಲ್ಲೇನು ಇಂಥಲ್ಲಿ ಏನು ಮಾಡ್ತೀವಿ ನಾವು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ, ಓಕೆ. ನೆಕ್ಸ್ಟ್, ಅಪ್ಲಿಕೇಶನ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂಥೇಳಿ, ಇಟ್ ಹ್ಯಾಸ್ ಇಂಡ್ಯೂಸ್ಡ್ ಕಾಂಪಿಟೇಟಿವ್ನೆಸ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್, ಓಕೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ಸ್ ಫ್ಲೋ ಆಫ್ ಮಟೀರಿಯಲ್ಸ್ ಟು ಆ್ಯಂಡ್ ಫ್ರಮ್ ದ ಆರ್ಗನೈಜೇಷನ್, ಓಕೆ. ಸೊ ಫೆಸಿಲಿಟೇಟ್ಸ್ ಫ್ಲೋ ಅಂತಂದ್ರೆ ಆರ್ಗನೈಜೇಷನಿಂದ ತಗೊಂಡು ಯಾರಿಗೆ ಕೊಡಬೇಕಾಗ್ಯದ ಅದನ್ನು ಫೆಸಿಲಿಟೇಟ್ ಕೊಡ್ತದೆ ಅಂತಂದ್ರೆ ಫ್ಲೋ ಮಾಡೋಕ್ಕೆ, ಅಂದ್ರೆ ಅಲ್ಲಿಂದ ತಗೊಂಡು ಅಲ್ಲೋಗಿ ತಲುಪಿಸ್ತದೆ ಅಂತ ಹೇಳ್ತಾನೆ, ಓಕೆ. ಇಟ್ ಹ್ಯಾಸ್ ಕ್ರಿಯೇಟೆಡ್ ಎ ಕೊಲಾಬ್ರೇಟಿವ್ ಸಿಸ್ಟಮ್ ಇಂಟಿಗ್ರೇಟಿಂಗ್ ಸಪ್ಲೈಯರ್ಸ್, ಮ್ಯಾನುಫ್ಯಾಕ್ಚರರ್ಸ್, ಡಿಸ್ಟ್ರಿಬ್ಯೂಟರ್ಸ್, ರಿಟೇಲರ್ಸ್ ಆ್ಯಂಡ್ ಎಂಡ್ ಯೂಸರ್ಸ್, ಓಕೆ. ಸೊ ಇದು ಒಂದು ಕೊಲಿಬ್ರೇಟಿವ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತದೆ. ಯಾರ್ಯಾರು ನಡ್ಬರ್ಕ, ಇಂಟಿಗ್ರೇಷನ್ ಸಪ್ಲೈಯರ್ಸ್, ಮ್ಯಾನುಫ್ಯಾಕ್ಚರರ್ಸ್, ಡಿಸ್ಟ್ರಿಬ್ಯೂಟರ್ಸ್, ರಿಟೇಲರ್ಸ್ ಮತ್ತು ಎಂಡ್ ಯೂಸರ್ಸ್. ಸೊ ಇವರೆಲ್ಲ ಥರದ್ದು ನಡ್ಬರ್ಕ ಕೊಲಿಬ್ರೇಷನ್ ಬರ್ತದೆ, ಕರೆಕ್ಟ್ ಇಲ್ಲ. ಈಗ ನಾವು ಏನು ಮಾಡ್ತೀವಿ, ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾಯ್ತಂದ್ರೆ ಇಂಟಿಗ್ರೇಟೆಡ್ ಸಪ್ಲೈಯರ್ಸ್ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಓಕೆ. ಸೊ ಆ ಮ್ಯಾನುಫ್ಯಾಕ್ಚರ್ನ ನಾವು ಮಾಡಿದ್ದನ್ನ ಬೇರೆ ಡಿಸ್ಟ್ರಿಬ್ಯೂಟರ್ಸಿಗೆ ಕೊಡ್ತೀವಿ, ಓಕೆ. ಸೊ ಆ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ರಿಟೇಲರ್ದವ್ರಿಗೆ ಕೊಡ್ತಾರೆ, ಓಕೆ. ರಿಟೇಲರ್ ಅಂತಂದ್ರೆ ಮಾರೋರು, ಓಕೆ. ಸೊ ಅಲ್ಲಿಂದ ಏನು ಮಾಡ್ತೀವಿ, ನಾವು ಎಂಡ್ ಯೂಸರ್ಸ್ನ ತೊಗೋತೀವಿ. ಸೊ ಒಂದು ಸಪ್ಲೈ ಚೈನ್ ಆಗಿಬಿಡ್ತದೆ ಅಂತ ಹೇಳ್ತಾನೆ, ಕರೆಕ್ಟ್. ಈಗ ಗೂಡ್ಸ್ ಡೈರೆಕ್ಟ್ಲಿ ನಮ್ಮದು ಏನಾರ ಒಂದು ಪ್ರಾಡಕ್ಟ್ ಬಂತು ಅಂದ್ರೆ ಅದನ್ನು ಡೈರೆಕ್ಟ್ಲಿ ನಾವು ಗೋಡಾವನ್ನಿಂದ ನಮ್ಮ ಮನೆಗೇನು ತಲುಪಿಸಂಗಿಲ್ಲ, ಓಕೆ. ಅಂದರೆ ಎಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ಆ ಕಂಪ್ನಿಲಿಂದ ಡೈರೆಕ್ಟ್ ನಮ್ಮ ಮನೆಗೇನು ಬರೋಂಗಿಲ್ಲ. ಸೊ ಫಸ್ಟ್ ನಾವು ಏನಂತಾರೆ, ಪ್ರೊಡ್ಯೂಸ್ ಮಾಡಿದ್ದೆಲ್ಲನೂ ಫಸ್ಟ್ ಯಾರಿಗೆ ಹೋಗ್ತದೆ, ಡಿಸ್ಟ್ರಿಬ್ಯೂಟರ್ಸಿಗೆ ಹೋಗ್ತಾರೆ, ಓಕೆ. ಸೊ ಡಿಸ್ಟ್ರಿಬ್ಯೂಟರ್ಸ್ ಅವನ್ನೆಲ್ಲ ತಗೋತಾರೆ. ಸೊ ಆ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡ್ತಾರೆ, ಒಂದೊಂದು ರಿಟೇಲರಿಗೆ ಕೊಡ್ತಾನೆ. ರಿಟೇಲರ್ ಅಂತಂದ್ರೆ ಅದು ಶಾಪ್ ಇರ್ಬೋದು, ಓಕೆ, ಅಥವಾ ಮನೆಗೆ ಹೋಗಿ ಮಾರೋರು ಇರ್ಬೋದು, ಯಾರೇ ಇರ್ಬೋದು. ಸೊ ಅವ್ರಿಗೆ ಕೊಡ್ತಾನೆ. ಸೊ ಅವ್ರಿಂದ ಏನು ಬರ್ತದೆ, ಕಸ್ಟಮರ್ಸಿಗೆ, ಆ್ಯಂಡ್ ಯೂಸರ್ ಅಂತಂದ್ರೆ ಕಸ್ಟಮರ್ಸಿಗೆ ಬರ್ತದೆ. ಸೊ ಇಲ್ಲಿ ಏನಾಗ್ತದೆ, ಒಂದು ಕೊಲಿಬ್ರೇಷನ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾನೆ, ಅಂದರೆ ಒಂದು ಸಪ್ಲೈ ಚೈನ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾನೆ, ಓಕೆ. ಇಟ್ ಹೆಲ್ಪ್ಸ್ ಫ್ಲೋ ಆಫ್ ಮನಿ, ಮಟೀರಿಯಲ್ಸ್, ಆರ್ಡರ್ಸ್, ಪರ್ಸ್ನಲ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಟು ದ ಡೆಸ್ಟಿನೀಸ್ ಇನ್ ಸ್ಪೆಸಿಫೈಡ್ ಟೈಮ್, ಓಕೆ. ಸೊ ಇಲ್ಲಿ ಏನೇನು ಫ್ಲೋ ಆಗ್ತದೆ ಅಂದ್ರೆ ಮನಿ ಫ್ಲೋ ಆಗ್ತದೆ, ಓಕೆ. ಈಗ ನಾ ಬಾಯ್ ಮಾಡಾಕತ್ತೀನಿ ಅಂದ್ರೆ ನಾ ಯಾರಿಗೆ ಕೊಡ್ತೀನಿ ರೊಕ್ಕ, ಯಾವ ಅಂಗಡಿ ಒಳಗೆ ತೊಗೊಂಡಿರ್ತೀನಿ ಅವ್ರಿಗೆ ಕೊಡ್ತೀನಿ, ಓಕೆ. ಸೊ ಅವ್ರು ಯಾರು ಡಿಸ್ಟ್ರಿಬ್ಯೂಟರ್ಸ್ ಬಲ್ಲಿ ತೊಗೊಂಡಿರ್ತಾನೆ ಅವ್ರಿಗೆ ಕೊಡ್ತಾನೆ. ಆ ಡಿಸ್ಟ್ರಿಬ್ಯೂಟರ್ಸ್ ಏನು ಕೊಡ್ತಾನೆ, ಪ್ರೊಡ್ಯೂಸರಿಗೆ ಕೊಡ್ತಾನೆ. ಸೊ ಮನಿ ಸಪ್ಲೈ ಆಗ್ತಿರ್ತದೆ, ಓಕೆ. ಡೈರೆಕ್ಟ್ ಪ್ರೊಡ್ಯೂಸರಿಗೆ ಹೋಗಂಗಿಲ್ಲ. ಸೊ ಹೆಂಗೆ ಸಪ್ಲೈ ಆಗ್ತಿರ್ತದೆ, ಐ ವಿಲ್ ಗಿವ್ ಫಾರ್ ದ ಶಾಪ್ಕೀಪರ್ ವಿಲ್ ಗಿವ್ ಟು ದ ಡಿಸ್ಟ್ರಿಬ್ಯೂಟರ್ಸ್. ಯಾರು ಬಲ್ಲಿ ತೊಗೊಂಡಿರ್ತಾನಲ್ಲ ಅವ್ರಿಗೆ ತೊಗೊಡ್ತಾನೆ. ಸೊ ಅವ ಏನು ಮಾಡ್ತಾನೆ, ಕಂಪ್ನೀಸಿಗೆ ಕೊಡ್ತಾನೆ. ಸೊ ಹಂಗೆ ಮನಿ ಫ್ಲೋ ಆಗ್ತದೆ. ಮೆಟೀರಿಯಲ್ಸ್ನು ಹಂಗೆ, ಓಕೆ. ಆಮೇಲೆ ಆರ್ಡರ್ಸು ಹಂಗೆ ಬರ್ತಾವೆ. ಸೊ ಇವೆಲ್ಲನೂ ಏನೇನು, ಮನಿ, ಮೆಟೀರಿಯಲ್ಸ್, ಆರ್ಡರ್ಸ್, ಪರ್ಸ್ನಲ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಸೊ ಇವೆಲ್ಲ ಏನಂದ್ರೆ ಒಂದು ಸ್ಪೆಸಿಫೈಡ್ ಟೈಮ್ನಾಗ ಫ್ಲೋ ಆಗ್ತಾವ ಅಂತ ಹೇಳ್ತಾನೆ, ಓಕೆ. It makes important contribution to the economy as it is a major expenditure in business which can be efficiently controlled, and it supports the movement and flow of money, economic transactions, okay. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಎಕನಾಮಿ ಕರೆಕ್ಟ್ ಆಗ್ತದೆ ಅಂತ ಹೇಳ್ಬೋದು, ಓಕೆ. ಇಟ್ ಮೇ ಬಿ ಅ business economy, or it may be a country's economy, or it may be a state economy. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದ್ರಿಂದ ಒಂದು ಎಕನಾಮಿನ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳ್ತಾನೆ, ಓಕೆ. ಸೊ ಒಂದು ಎಫಿಷಿಯೆಂಟ್ ವೇದಾಗ ಒಂದು ಸಪೋರ್ಟ್ ಕೊಡ್ತದೆ ಇದು, ಓಕೆ. ಮೂಮೆಂಟ್ ಮಾಡೋಕ್ಕೆ, ಫ್ಲೋ ಮಾಡೋಕ್ಕೆ ಒಂದು ಕರೆಕ್ಟಾಗಿ ಸಪೋರ್ಟ್ ಕೊಡ್ತದೆ.
Next, it adds values to goods or services by creating utilities, that is form creation of customer usable products or services, possessions when customer takes actually custody of the product or services, time and place. Okay, ಸೊ ಇಲ್ಲಿ ಏನಾಗ್ತದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸಿಗೆ ಒಂದು ಯುಟಿಲಿಟೀಸ್ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ಫಾರ್ಮ್ ಅಂತಂದರೆ ಎಲ್ಲಿಂದ ರೆಡಿ ಆಗಿರ್ತದೆ ಅಲ್ಲಿಂದ ಒಂದು ಟೈಮ್ ಇರ್ಬೋದು, ಒಂದು ಪೊಸಿಷನ್ ಇರ್ಬೋದು, ಒಂದು ಪ್ಲೇಸ್ ಇರ್ಬೋದು. ಸೊ ಇವೆಲ್ಲದಕ್ಕೂ ಒಂದು ರೈಟ್ ಅವೈಬಿಲಿಟಿ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ದೀಸ್ ಆರ್ ದ ಅಪ್ಲಿಕೇಶನ್ಸ್. ನೆಕ್ಸ್ಟ್, ಕ್ಯಾಟಗರೀಸ್ ಆಫ್ ಸಪ್ಲೈ ಚೈನ್. ಸೊ ಸಪ್ಲೈ ಚೈನ್ ಒಳಗೆ 2 ಟೈಪ್ಸ್ ಆಫ್ ಅದಾವೆ, 2 ಟೈಪ್ಸ್ ಆಫ್ ಕೆಟಗರೀಸ್ ಅದಾವೆ. ಸೊ ಅಂದರೆ ನಾವು ಸಪ್ಲೈ ಚೈನ್ನ 2 ಟೈಪ್ನಾಗ ಮಾಡ್ತೀವಿ. ಸೊ ಒನ್ ಈಸ್ ಫಿಸಿಕಲ್ ಸಪ್ಲೈ ಚೈನ್. ಫಿಸಿಕಲ್ ಸಪ್ಲೈ ಚೈನ್ ಅಂತಂದ್ರೆ ಎಲ್ಲ ಮನುಷ್ಯರು ಪ್ರೆಸೆಂಟ್ ಇರ್ತಾರೆ. ಓಕೆ, ಸೊ ಅದನ್ನು ನೋಡೋಣ ಹೆಂಗಾಗ್ತದಂತೆ. ದ ಬೇಸಿಕ್ ಸಪ್ಲೈ ಚೈನ್ ಕಂಟೈನ್ಸ್ ಮೂಮೆಂಟ್ ಆಫ್ ಎಂಟಿಟೀಸ್ ಆಫ್ ಸಪ್ಲೈ ಚೈನ್ ಫ್ರಮ್ ಪಾಯಿಂಟ್ ಟು ಒರಿಜಿನ್ ಟು ದ ಪಾಯಿಂಟ್ ಆಫ್ ಕನ್ಸೂಮ್ಷನ್. ಇಲ್ಲಿ ಏನಾಗ್ತದೆ, ಸಪ್ಲೈ ಚೈನ್ ಬೇಸಿಕ್ ಸಪ್ಲೈ ಚೈನ್ ಒಳಗೆ ಏನಾಗ್ತದೆ, ಯಾವುದೇ ಒಂದು ಎಂಟಿಟೀಸ್ ಇರ್ಬೋದು ಅಥವಾ ಏನೋ ಒಂದು ಪ್ರಾಡಕ್ಟ್ಸ್ ಇರ್ಬೋದು, ಏನೋ ಒಂದು ಸರ್ವಿಸಸ್ ಇರ್ಬೋದು. ಸೊ ಇವೆಲ್ಲ ಎಲ್ಲಿ ಒರಿಜಿನ್ ಆಗ್ತಾವಲ್ಲ ಅಲ್ಲಿಂದ ಕನ್ಸೂಮ್ಷನ್ ತನಕ ಸಪ್ಲೈ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಒಂದು ಕೊಡಾಕತ್ತಾನೆ ನೋಡಿರಿ, ಏನು ಬೇಸಿಕ್ ಮಟೀರಿಯಲ್ ಪ್ರಾಡಕ್ಟ್ ಡೆಲಿವರಿ ಟು ಕಸ್ಟಮರ್ಸ್. ಓಕೆ, ಸೊ ಏನೋ ಒಂದು ಮಟೀರಿಯಲ್ಸ್ ತೊಗೊಂಡು ಒಂದು ಪ್ರಾಡಕ್ಟ್ ಮಾಡ್ತಾನೆ, ಆ ಪ್ರಾಡಕ್ಟ್ನಿಂದ ಕಸ್ಟಮರಿಗೆ ಡೆಲಿವರಿ ಮಾಡ್ತಾನೆ. ಸೊ ದಿಸ್ ಇಸ್ ದ ಫಿಸಿಕಲ್ ಸಪ್ಲೈ ಚೈನ್ ಅಂತ ಹೇಳ್ತಾನೆ. ಓಕೆ, ಸೊ ಫಿಸಿಕಲ್ ಸಪ್ಲೈ ಚೈನ್ ಕನ್ಸಿಡರ್ಸ್ ಪ್ರೊಸೀಜರ್ ಮೈಂಡ್ movement and storage of raw materials, work in progress inventory for semi-finished products or subcontracted finished parts, handling and storing of finished products, delivering the customer through distributors, wholesalers, retailers. The delivery may skip one or more intermediate. ಸೊ ಹೆಂಗಾಗ್ತದೆ ನೋಡಿರಿ, ಇಲ್ಲಿ ಫಸ್ಟ್ ಏನಾಗ್ತದೆ, ಫಿಸಿಕಲ್ ಸಪ್ಲೈ ಚೈನ್ ಒಳಗೆ ಏನಾಗ್ತದೆ, ಒಂದು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಆ ಪ್ರೊಡ್ಯೂಸ್ ಮಾಡಿ ಅದನ್ನು ಮೂಮೆಂಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಆಮೇಲೆ ಎಲ್ಲಿ ಬೇಕಲ್ಲೇ ಹೋಗಿ ತಲುಪಿಸೋದು ಅಂತ ಹೇಳ್ತಾನೆ. ಓಕೆ, ಸೊ ಇದು ಮಾಡಬೇಕಾಗಿತ್ತಂತಂದ್ರೆ ಒಂದು ಕಸ್ಟಮರ್ಸಿಗೆ ಡೆಲಿವರಿ ಆಗಬೇಕಾಗಿತ್ತಂತಂದ್ರೆ ಏನಾಗ್ತದೆ, ಒಂದು ಡಿಸ್ಟ್ರಿಬ್ಯೂಟರ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಆ ಡಿಸ್ಟ್ರಿಬ್ಯೂಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ನಿಂದ ಹೋಲ್ಸೇಲರಿಗೆ, ಹೋಲ್ಸೇಲಿಂದ ರಿಟೇಲರಿಗೆ ಹಿಂಗೆ ಮೂಮೆಂಟ್ ಆಗ್ತದೆ. ಓಕೆ, ಸೊ ಎಕ್ಸಾಂಪಲ್ ನೋಡಿರಿ, ಎಕ್ಸ್ಟ್ರಾಕ್ಷನ್ ಆಫ್ ಕೋಲ್. ಓಕೆ, ಸೊ ಕೋಲ್ ತಗೊಂಡು ಪವರ್ ಜನ್ರೇಷನ್ ಫ್ರಮ್ ಥರ್ಮಲ್ ಪ್ಲಾಂಟ್ ಮಾಡ್ತಾರೆ, ಆ ಪವರ್ ಸಪ್ಲೈ ಏನಾಗ್ತದೆ, ಕನ್ಸ್ಯೂಮರಿಗೆ ಹೋಗ್ತದೆ. ಸೊ ದಿಸ್ ಈಸ್ ದ ಫಿಸಿಕಲ್ ಸಪ್ಲೈ ಚೈನ್. ಓಕೆ, ಸೊ ಎಕ್ಸ್ಟ್ರಾಕ್ಷನ್ ಆಫ್ ಕೋಲ್ ಅಂದರೆ ಕೋಲ್ನ ತೆಗಿತಾರೆ, ಆ ಕೋಲ್ನ ತಗೊಂಡು ಪವರ್ ಜನ್ರೇಟ್ ಮಾಡ್ತಾರೆ ಥರ್ಮಲ್ ಪ್ಲಾಂಟ್ನಿಂದ, ಆ ಪವರ್ನ ನಾವು ಕಸ್ಟಮರ್ಸಿಗೆ ಕೊಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ವರ್ಟಿಕಲ್ ಸಪ್ಲೈ ಚೈನ್. ಸೊ ವರ್ಟಿಕಲ್ ಸಪ್ಲೈ ಚೈನ್ ಒಳಗೆ ಹೆಂಗಾಗ್ತದೆ ನೋಡಿರಿ, ಇಲ್ಲೇ ಕ್ರಿಯೇಷನ್ ಆಫ್ ವೆಬ್ಸೈಟ್, ಅಟ್ರಾಕ್ಟಿಂಗ್ ದ ಕಸ್ಟಮರ್ಸ್, ಲಿಂಕಿಂಗ್ ದ ಆರ್ಡರ್ಸ್ ಟು ಸೇಲ್ಸ್ ಆರ್ಗನೈಸೇಷನ್. ಓಕೆ, ಸೊ ಫಿಸಿಕಲ್ ಒಳಗೆ ಏನಾಗ್ತದೆ, ಎಲ್ಲನೂ ಒಬ್ಬರು ಮಾಡ್ತಿರ್ತಾರೆ. ಓಕೆ, ಒಂದು ಪರ್ಟಿಕ್ಯುಲರ್ ಪರ್ಸನ್ ಮಾಡ್ತಿರ್ತಾರೆ ಅಂತ ಹೇಳ್ತಾನೆ. ಓಕೆ, ಈಗ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಾಗಿತ್ತಂತಂದ್ರೆ ಅಲ್ಲೆಲ್ಲ ಒಬ್ಬನ ಪರ್ಸನ್ ಇರ್ತಾನೆ. ಓಕೆ, ಅಂದರೆ ಫಿಸಿಕಲಿ ಆಗ್ತಿರ್ತದೆ. ನೆಕ್ಸ್ಟ್ ಅದರಿಂದ ಏನಾಗ್ತದೆ, ಫಿಸಿಕಲಿ ಒಂದು ಕೋಲ್, ನೀವು ಅದೇ ಎಕ್ಸಾಂಪಲ್ ಕೊಟ್ಟಿದ್ದಲ್ಲ. ಸೊ ಕೋಲ್ ತೊಗೋಬೇಕಾಗಿತ್ತಂದ್ರೆ, ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ಒಬ್ಬನ ಪರ್ಸನ್ ಹೋಗಿ ಅದನ್ನು ಫಿಸಿಕಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗ್ತದೆ. ಓಕೆ, ಸೊ ಆಮೇಲೆ ಥರ್ಮಲ್ ಪ್ಲಾಂಟಿಗೆ, ಅದು ಕೋಲ್ನ ಥರ್ಮಲ್ ಪ್ಲಾಂಟಿಗೆ ಒಯ್ದು ಆ ಥರ್ಮಲ್ ಪ್ಲಾಂಟ್ನ ಹಾಕಿ ಒಂದು ಪವರ್ ಜನ್ರೇಟ್ ಮಾಡ್ತದೆ. ಓಕೆ, ಸೊ ಮತ್ತು ಅಲ್ಲಿಂದ ತಂದು ಕಸ್ಟಮರ್ಸಿಗೆ ಕೊಡ್ತದೆ. ಸೊ ಇಲ್ಲಿ ಏನಾಗ್ತದೆ, ಒಂದು ಫಿಸಿಕಲ್ ಆಗಿ ವರ್ಕ್ ಆಗ್ತಿರ್ತದೆ. ಓಕೆ, ಬಟ್ ವರ್ಟಿಕಲ್ ಒಳಗೆ ಏನಾಗ್ತದೆ, ಎಲ್ಲನೂ ನಾವು ಆನ್ಲೈನ್ ಮಾಡ್ತೀವಿ. ಸೊ ಒಂದು ವೆಬ್ಸೈಟ್ ರೆಡಿ ಮಾಡ್ತೀವಿ, ಆ ವೆಬ್ಸೈಟ್ನ ಕಸ್ಟಮರಿಗೆ ಅಟ್ರ್ಯಾಕ್ಟ್ ಮಾಡೋಂಗೆ ಮಾಡ್ತೀವಿ, ಆಮೇಲೆ ಅಲ್ಲಿ ಆರ್ಡರ್ಸ್ ತಗೋತೀವಿ ಮತ್ತು ಅದನ್ನು ಸೇಲ್ ಮಾಡ್ತೀವಿ. ಸೊ ದಿಸ್ ಈಸ್ ದ ವರ್ಟಿಕಲ್ ಸಪ್ಲೈ ಚೈನ್ ಅಂತ ಹೇಳ್ಬೋದು. ಓಕೆ, ದ ವರ್ಟಿಕಲ್ ಸಪ್ಲೈ ಚೈನ್ ಕಂಟೈನ್ಸ್ ಆ್ಯನ್ ಇಂಟರ್ಫೇಸಿಂಗ್ ವೆಬ್ಸೈಟ್ ದಟ್ ಕಮ್ಯುನಿಕೇಟ್ಸ್ ವಿತ್ ದ ಸಪ್ಲೈಯರ್ಸ್ ಫಾರ್ ರಾ ಮಟೀರಿಯಲ್ಸ್ ಥ್ರೂ which producement begins. Okay, the finished goods are also displayed with all the necessary details and price tags, which the customer can buy using shopping cart. So ಇಲ್ಲಿ ಏನಾಗ್ತದೆ ನೋಡ್ರಿ, the vertical supply chain contains an interfacing website. ಸೊ ಇಲ್ಲೊಂದು ವೆಬ್ಸೈಟ್ ಇರ್ತದೆ. ಓಕೆ, ಸೊ ಅದು ಏನು ಮಾಡ್ತದೆ, ಸಪ್ಲೈಯರ್ಸಿಂದ ಮತ್ತು ಕಸ್ಟಮರ್ಸಿಗೆ ಮತ್ತು ಸಪ್ಲೈಯರ್ಸಿಗೆ ಒಂದು ಕಮ್ಯುನಿಕೇಷನ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಆ ವೆಬ್ಸೈಟ್ನಿಂದ ಕಮ್ಯುನಿಕೇಷನ್ ಆಗ್ತದೆ. ಸೊ ಅಲ್ಲಿ ಏನಾಗ್ತದೆ, ರಾ ಮೆಟೀರಿಯಲ್ಸ್ ತೊಗೊಂಡು ಎಲ್ಲ ಪ್ರೊಡ್ಯೂಸ್ಮೆಂಟ್ ಮಾಡ್ತಾರೆ, ಅಂದರೆ
ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾರೆ. ಸೊ ಅದನ್ನು ಫಿನಿಶ್ ಆದಮೇಲೆ ಏನು ಮಾಡ್ತಾನೆ, ನಾವು ವೆಬ್ಸೈಟ್ ಒಳಗೆ ಡಿಸ್ಪ್ಲೇ ಮಾಡ್ತೀವಿ, ಒಂದು ಪ್ರೈಸ್ ಹಾಕಿ ಅದನ್ನು ಡಿಸ್ಪ್ಲೇ ಮಾಡ್ತೇವೆ. ಸೊ ಅದನ್ನು ಏನು ಮಾಡ್ತಾನೆ, ಕಸ್ಟಮರು ಶಾಪಿಂಗ್ ಕಾರ್ಟಿಗೆ ಹೋಗಿ ಅದನ್ನು ಬೈ ಮಾಡ್ತಾನೆ ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಫಿಸಿಕಲ್ ವರ್ಕ್ ಜಾಸ್ತಿ ಆಗಂಗಿಲ್ಲ. ಸೊ ಏನೋ ಒಂದು ಪ್ರೊಡ್ಯೂಸ್ ಮಾಡೋದಷ್ಟೇ ಫಿಸಿಕಲ್ ವರ್ಕ್ ಆಗ್ತದೆ, ಉಳ್ಕಿದೆಲ್ಲ ಏನಾಗ್ತದೆ ವೆಬ್ಸೈಟ್ನಿಂದ ಮಾಡ್ತೀವಿ ನಾವು. ಓಕೆ, the products and requirements can be supported with promotional activities to attract both customers and suppliers. The organization responsible for the website accepts and verifies all inputs made and producement and sales activities are conducted. Okay, so ಇಲ್ಲೇನಾಗ್ತದೆ ಅಂತಂದ್ರೆ ಒಂದೇನು ಪ್ರಾಡಕ್ಟ್ಸ್ ನಾವು ರಿಕ್ವೈರ್ಮೆಂಟ್ಸ್ ಮಾಡಿರ್ತೀವಲ್ಲ ಅದನ್ನು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತ ಎದಕ್ಕೆ ಮಾಡ್ತೀವಿ ಅಂತಂದ್ರೆ, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಂತಂದ್ರೆ ಅದನ್ನೆಲ್ಲರೂ ಬಾಯ್ ಮಾಡಬೇಕು. ಓಕೆ, ಸೊ ಹಂಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಅದಕ್ಕೆ ಕಸ್ಟಮರ್ಸಿಗೆ ಮತ್ತು ಸಪ್ಲಯರ್ಸಿಗೆ ಅಟ್ರ್ಯಾಕ್ಟ್ ಮಾಡೋಕೆ ನಾವು ಅದನ್ನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಫ್ ವೆಬ್ಸೈಟ್. ಸೊ ವೆಬ್ಸೈಟಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಅದ ಏನು ಅಂತಂತಂದರೆ, ಇನ್ಪುಟ್ಸ್ನ ಎಕ್ಸೆಪ್ಟ್ ಮಾಡಿದ್ದ ಇನ್ಪುಟ್ನ ನಾವು ಸೇಲ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಇವಕ್ಕೆಲ್ಲ ಏನಾಗ್ತದೆ, ನಮಗೆ ಸಪ್ಲೈ ಚೈನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಅವನ್ನ ಬಾರ್ಕೋಡ್ನಿಂದ ರೀಡ್ ಮಾಡ್ತೀವಿ. ಓಕೆ, ಸೊ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಈಗ ನಾವು ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಂದ್ರೆ, ಈಗ ನಾವು ಟ್ರ್ಯಾಕ್ ಮಾಡ್ತೀವಿ ನೋಡ್ರಿ, ನಮ್ಮದು ಪ್ರಾಡಕ್ಟ್ ಎಲ್ಲಿ ತನಕ ಬಂತು ಅಂತ. ಏನೋ ಒಂದು ಆನ್ಲೈನ್ ಆರ್ಡ್ರ್ ಮಾಡಿದ್ರಂದ್ರೆ ಎಲ್ಲಿಂದ ಎಲ್ಲಿಗೆ ಬಂತು, ನಂಬಲ್ಲಿ ಯಾವಾಗ ಹೋಗಿ ಮುಟ್ತದೆ, ಯಾವ ಊರಿನಿಂದ ಯಾವ ಊರಿಗೆ ಬಂತು. ಸೊ ಇವೆಲ್ಲ ಮಾಡೋಕ್ಕೆ ಒಂದು ವೆಬ್ಸೈಟ್ನಾಗ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಓಕೆ, ಆಮೇಲೆ ಬಾರ್ಕೋಡ್ ರೀಡರ್ ಇರ್ತದೆ ಅಂತ ಹೇಳ್ತಾನೆ. ಆರ್ಟಿಕಲ್ ನಂಬರಿಂಗ್ ಇರ್ತದೆ. ಓಕೆ, ಮೇನ್ ಇಂಪಾರ್ಟೆಂಟ್, ಎಲ್ಲ ಪ್ರಾಡಕ್ಟಿಗೂ ಆರ್ಟಿಕಲ್ ನಂಬರ್ ಕೊಟ್ಟಿರ್ತಾನೆ. ಸೊ ಇವೆಲ್ಲ ಹೆಲ್ಪ್ಫುಲ್ ಆಗ್ತದೆ ಅಲ್ಲಿ ವರ್ಟಿಕಲ್ ಸಪ್ಲೈ ಚೈನ್ ಒಳಗೆ ಅಂತ ಹೇಳ್ತೇವೆ. ಓಕೆ, ಸೊ 2 types ಆಫ್ ಸಪ್ಲೈ ಚೈನ್, ಒನ್ ಈಸ್ ಫಿಸಿಕಲ್ ಆ್ಯಂಡ್ ಒನ್ ಈಸ್ ವರ್ಟಿಕಲ್. ಫಿಸಿಕಲ್ ಅಂತಂದರೆ ಅಲ್ಲೇನೂ ಆನ್ಲೈನ್ ಇರೋಂಗಿಲ್ಲ, ಎಲ್ಲನೂ ಆಫ್ಲೈನ್ ಫಿಸಿಕಲೇ ಆಗ್ತಿರ್ತದೆ. ಓಕೆ, ಬಟ್ ವರ್ಟಿಕಲ್ ಒಳಗೆ ಏನಿದೆ, ನಾವು ಒಂದು ವೆಬ್ಸೈಟ್ ರೆಡಿ ಮಾಡಿ ಅಲ್ಲಿ ಆನ್ಲೈನ್ ಒಳಗೆ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಬೆನಿಫಿಟ್ಸ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅದ ಅಂತಂದರೆ, ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಶ್ಯೂರ್ಸ್ ದ ಪ್ರಾಡಕ್ಟ್ಸ್ ಟು ರೀಚ್ ದ ಡೆಸ್ಟಿನಿ ಎಟ್ ಆಪ್ಟಿಮಲ್ ಕಾಸ್ಟ್ ಆ್ಯಂಡ್ ಎಟ್ ಅ ರೈಟ್ ಟೈಮ್. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಪ್ರಾಡಕ್ಟ್ನ ಡೆಸ್ಟಿನಿಗೆ ಅಂದ್ರೆ ಯಾರಿಗೆ ಬೇಕಾಗಿದೆ ಅವ್ರಿಗೆ ಹೋಗಿ ಕರೆಕ್ಟಾಗಿ ತಲುಪೋದಂತೆ ನಾವು ಅಶ್ಯೂರ್ ಮಾಡ್ತೀವಿ. ಓಕೆ, ಅವ್ರಿಗೆ ಹೋಗಿ ಕರೆಕ್ಟಾಗಿ ತಲುಪ್ತದಂತ ಅಶ್ಯೂರ್ ಮಾಡ್ತೀವಿ. ಆಮೇಲೆ ಇದು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಕಾಸ್ಟೂ ಕಮ್ಮಿ ಯೂಸ್ ಆಗ್ತದೆ, ಆಮೇಲೆ ರೈಟ್ ಟೈಮಿಗೆ ಹೋಗಿ ಮುಟ್ತದೆ ಅಂತ ಹೇಳ್ಬೋದು. ಓಕೆ, ಸೆಕೆಂಡ್ ಒನ್, ಇನ್ವೆಂಟರಿ ಲೆವೆಲ್ ಕ್ಯಾನ್ ಬಿ ಕೆಪ್ಟ್ ಅ ಮಿನಿಮಮ್ ಆ್ಯಂಡ್ ಸ್ಟಿಲ್ ಬೆಟರ್ ಕಸ್ಟಮರ್ ಸರ್ವಿಸಸ್ ಕ್ಯಾನ್ ಬಿ ಪ್ರೊವೈಡೆಡ್ ಅಂತ ಹೇಳ್ತಾನೆ. ಓಕೆ, ಇನ್ವೆಂಟರಿ ಲೆವೆಲ್ ನಾವು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಕಸ್ಟಮರ್ಸಿಗೆ ಕರೆಕ್ಟಾಗಿ ನಾವು ಸರ್ವಿಸಸ್ನ ಕೊಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ SCM, ದಟ್ ಈಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಆ್ಯಕ್ಚುಲಿ ರಿಮೂವ್ಸ್ ದ bottlenecks that are present in the supplying process by making the product flow smooth and to choose the correct path. ಓಕೆ, ಸೊ ಇಲ್ಲಿ ಏನು ಆಗ್ತದೆ, ಬಾಟಲ್ನೆಕ್ಸ್ನ ತೆಗಿತಾನಂತೆ. ಸೊ ಅದು ತೆಗೆದ್ನಿಂದ ಏನಾಗ್ತದೆ, ನಮ್ಮದು ಪ್ರಾಡಕ್ಟ್ನ ಸ್ಮೂತಾಗಿ ಮತ್ತು ಕರೆಕ್ಟ್ ಪಾತಾಗಿ ಹೋಗಿ ಮುಟ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಪ್ರೊವೈಡ್ ಇಂಪ್ರೂವ್ಡ್ ಕಸ್ಟಮರ್ ರಿಲೇಷನ್ಸ್ ಆ್ಯಂಡ್ ಮೇ ಗೆಟ್ ಬೆಟರ್ ಫೀಡ್ಬ್ಯಾಕ್ಸ್ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ ಡಿಸೈನ್, ಪ್ರೈಸ್, ಕ್ವಾಲಿಟಿ ಎಕ್ಸೆಟ್ರಾ. ಸೊ ಇಲ್ಲೊಂದು ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸ್ ಅಂದರೆ ಒಂದೇನೋ ಕರೆಕ್ಟಾಗಿ ಸರ್ವಿಸಸ್ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಫೀಡ್ಬ್ಯಾಕ್ ಸಿಗ್ತದೆ, ಕಸ್ಟಮರ್ಸ್ನಿಂದ ಫೀಡ್ಬ್ಯಾಕ್ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಫೀಡ್ಬ್ಯಾಕ್ನಿಂದ ಏನಾಗ್ತದೆ, ಕಸ್ಟಮರ್ ರಿಲೇಷನ್ಶಿಪ್ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಸೊ ನಾವೇನು ಪ್ರಾಡಕ್ಟ್ ಮಾಡಿರ್ತೀವಿ, ಏನು ಡಿಸೈನ್ ಮಾಡಿರ್ತೀವಿ, ಏನು ಪ್ರೈಸ್ ಮಾಡಿರ್ತೀವಿ, ಸೊ ಅದೆಲ್ಲದನ್ನು ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ ಸಿಗ್ತದೆ, ಅದರಿಂದ ಕಸ್ಟಮರ್ ರಿಲೇಷನ್ಶಿಪ್ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ trust and collaboration among supply chain partners, thus improving inventory visibility and improving inventory velocity. ಸೊ ಇದರಿಂದ ಏನಾಗ್ತದೆ ಅಂತಂದರೆ ಟ್ರಸ್ಟ್ ಆಗ್ತದೆ. ಓಕೆ, ಸೊ ಟ್ರಸ್ಟ್ ಆಗಿ ಆಮೇಲೆ ಕೊಲಾಬ್ರೇಷನ್ ಆಗ್ತದೆ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗ್ತದೆ ಅಂತಂದರೆ ನಮ್ದು ಇನ್ವೆಂಟರಿ ವಿಸಿಬಿಲಿಟಿ ಮತ್ತು ಇನ್ವೆಂಟರಿ ವೆಲೋಸಿಟಿ ಚಲೋ ಆಗ್ತದೆ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. SCM ಅಂತಂದ್ರೆ ಏನಂದರೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀವಿ ಅಂಥೇಳಿ. ಸೊ
ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀವಿ ಅಂತೇಳಿ. ಸೊ ಫಸ್ಟ್ ಒನ್ ಈಸ್ ದ ಮಾರ್ಕೆಟಿಂಗ್ ಓರಿಯೆಂಟೇಷನ್, ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆರ್ ನಾಟ್ ಸಪ್ರೇಟ್. ಓಕೆ, ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಮಾರ್ಕೆಟಿಂಗ್ ಓರಿಯೆಂಟೇಷನ್ ಮತ್ತು ರಿಲೇಷನ್ಶಿಪ್ ಇವೆಲ್ಲ ಏನು ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾನೆ. ಓಕೆ, ದೇ ಆರ್ ಕ್ಲೋಸ್ಲಿ ಇಂಟರ್ವಿನ್ಡ್ ಅಂತ ಹೇಳ್ತಾನೆ. ದೇ ಆರ್ ಕ್ಲೋಸ್ಲಿ ಇಂಟರ್ವಿನ್ಡ್ ಅಂತಂದರೆ ಎಲ್ಲ ಕನೆಕ್ಟೆಡ್ ಅದಾವ ಅಂತ. ಓಕೆ, ದ ಟರ್ಮ್ ಮಾರ್ಕೆಟಿಂಗ್ ಸಪ್ಲೈ ಚೈನ್ particularly refers to the chain of suppliers on which an organization depends on the produce marketing materials such as print, promotional products and point of sale so as to market their products and services. ಸೊ ಇಲ್ಲೇನದ ಮಾರ್ಕೆಟಿಂಗ್ ಸಪ್ಲೈ ಚೈನ್ ಅಂತಂದ್ರೆ ಏನು, ಒಂದು ಚೈನ್ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಅದರಿಂದ ಏನಾಗ್ತದೆ, ಆರ್ಗನೈಸೇಷನ್ ಮ್ಯಾಗ ಏನು ಡಿಪೆಂಡ್ ಇರ್ತೀವಲ್ಲ, ಲೈಕ್ ಮಾರ್ಕೆಟಿಂಗ್ ಮಾಡೋದು, ಮೆಟೀರಿಯಲ್ಸ್ನ ಪ್ರಿಂಟ್ ಮಾಡೋದು, ಓಕೆ, ಪ್ರಮೋಷನ್ ಮಾಡೋದು, ಸೊ ಇವೆಲ್ಲನೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ನಾರ್ಮಲಿ ದ ಮಾರ್ಕೆಟಿಂಗ್ ಸಪ್ಲೈ ಚೈನ್ ಕಂಟೈನ್ಸ್ ವೇರಿಯಸ್ ಪಾರ್ಟೀಸ್ ಲೈಕ್ ಡೈರೆಕ್ಟ್ ಸೇಲ್ಸ್ ಟರ್ಮ್ಸ್, ಬ್ರ್ಯಾಂಡ್ ಮ್ಯಾನೇಜರ್ಸ್, ಏಜೆನ್ಸೀಸ್ ಎಕ್ಸೆಟ್ರಾ ಬೋತ್ ವಿದಿನ್ ಆ್ಯಂಡ್ ಔಟ್ಸೈಡ್ ದ ಆರ್ಗನೈಸೇಷನ್. ಓಕೆ, ಸೊ ಇದರಿಂದ ಏನಾಗ್ತದೆ ಅಂತಂದರೆ ಡೈರೆಕ್ಟ್ ಸೇಲ್ ಇರ್ಬೋದು, ಬ್ರ್ಯಾಂಡ್ ಮ್ಯಾನೇಜರ್ಸ್ ಇರ್ಬೋದು, ಏಜೆನ್ಸೀಸ್ ಇರ್ಬೋದು. ಸೊ ಇವೆಲ್ಲ ಏನಾಗ್ತದೆ, ಮಾರ್ಕೆಟಿಂಗ್ ಮಾಡೋದ್ರಿಂದ ನಮ್ದು ಏನಂತ ಮಾರ್ಕೆಟಿಂಗ್ ಸಪ್ಲೈ ಚೈನ್ ಯೂಸ್ ಮಾಡೋದ್ರಿಂದ ಇವೆಲ್ಲ ಬೇರೆ ಬೇರೆ ಪಾರ್ಟೀಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. ದಟ್ ಈಸ್ ಡೈರೆಕ್ಟ್ ಸೇಲ್ ಟೀಮ್ಸ್ ಅಂತಂದ್ರೆ ಪ್ರೊಡ್ಯೂಸರಿಂದ ಡೈರೆಕ್ಟ್ ಎಂಡ್ ಯೂಸರಿಗೆ ಹೋಗಿ ಮುಟ್ಟಂಗೆ. ಓಕೆ, ಬ್ರ್ಯಾಂಡ್ ಮ್ಯಾನೇಜರ್ಸ್ ಅಂತಂದರೆ ಒಂದು ಸಪ್ರೇಟ್ ಬ್ರ್ಯಾಂಡಿಗೆ ಮ್ಯಾನೇಜರ್ಸ್ ಇರ್ತಾರೆ. ಓಕೆ, ಏಜೆನ್ಸೀಸ್ಗಳು ಇರ್ತಾವೆ, ಅದರದ್ದೇ ಆದಂಥ ಒಂದು ಏಜೆನ್ಸೀಸ್ ಇರ್ತಾವೆ. ಆಮೇಲೆ ವಿದಿನ್ ಮತ್ತು ಔಟ್ಸೈಡ್ ದ ಆರ್ಗನೈಸೇಷನ್ನ ಮಾರ್ತೀವಿ. ಸೊ ಮಾರ್ಕೆಟಿಂಗ್ ಮಾಡೋದ್ರಿಂದ ಏನಾಗ್ತದೆ, ಇವೆಲ್ಲ ಪ್ರೊಡ್ಯೂಸ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೈಕಲ್. ಸೇಲ್ ಮತ್ತು ಮಾರ್ಕೆಟಿಂಗ್ ಸೈಕಲ್ ಹೆಂಗಿರ್ತದೆ ನೋಡಿರಿ. ದ ಫಾಲೋಯಿಂಗ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೈಕಲ್ಸ್. ಓಕೆ, ಫಸ್ಟ್ ಏನಿರ್ತಾನೆ, ಕಸ್ಟಮರ್. ಓಕೆ, ಫೈಂಡಿಂಗ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಆ್ಯಂಡ್ ದೇರ್ ನೀಡ್ಸ್. ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂತಂದ್ರೆ ಅದನ್ನು ನಾವು ಬಾಯ್ ಮಾಡಬೇಕಂತ ಅವರಿಗೆ ಪೊಟೆನ್ಷಿಯಲ್ ಕಸ್ಟಮರ್, ಬಂದು ನೋಡಿ ಹೋಗೋರಿಗೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಅನ್ನೋಂಗಿಲ್ಲ. ಓಕೆ, ಸೊ ಫಸ್ಟ್ ಕಸ್ಟಮರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫೈಂಡಿಂಗ್ ಕಸ್ಟಮರ್, ಪೊಟೆನ್ಷಿಯಲ್ ಕಸ್ಟಮರ್ಸ್ ಆ್ಯಂಡ್ ದೇರ್ ನೀಡ್ಸ್, ಅವ್ರದ್ದೇನು ರಿಕ್ವೈರ್ಮೆಂಟ್ಸ್ ಅದಾವ ಅದನ್ನೆಲ್ಲ, ಅದು ಇಂಪಾರ್ಟೆಂಟ್ ಆಗ್ತದೆ. ಸೆಕೆಂಡ್ ಒನ್ ಈಸ್ ಮರ್ಚೆಂಡೈಸಿಂಗ್. ಓಕೆ, ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಆಫರಿಂಗ್ ಫಾರ್ ದ ಕಸ್ಟಮರ್ಸ್. ಓಕೆ, ಸೊ ಕಸ್ಟಮರ್ಸಿಗೆ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಆಫರ್ ಮಾಡ್ಬೇಕಂತ ಹೇಳ್ತಾನೆ. ಥರ್ಡ್ ಒನ್ ಈಸ್ ಸೇಲ್ಸ್ ಸರ್ವಿಸ್, ಆನ್ಸರಿಂಗ್ ಕಸ್ಟಮರ್ಸ್ ಕ್ವಶನ್ಸ್ ಆ್ಯಂಡ್ ಸಾಲ್ವಿಂಗ್ ದೇರ್ ಪ್ರಾಬ್ಲಮ್ಸ್. ಕಸ್ಟಮರ್ ಏನಾರು ಕ್ವಶನ್ಸ್ ಅರೈಸ್ ಮಾಡಿದರೆ ಅದನ್ನು ಆನ್ಸರ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೇಕಂತ ಹೇಳ್ತಾನೆ. ನೆಕ್ಸ್ಟ್, ಪ್ರಮೋಷನ್ಸ್, ಇನ್ಕ್ರೀಸಿಂಗ್ ಸೇಲ್ಸ್ ಆ್ಯಕ್ಟಿವಿಟೀಸ್ ದಟ್ ಕ್ಯಾನ್ ಪ್ರೊವೈಡ್ ಕಸ್ಟಮರ್ ವಿತ್ ಇನ್ಸೆಂಟಿವ್ಸ್ ಆ್ಯಂಡ್ ಕ್ರಿಯೇಟ್ ಬ್ರ್ಯಾಂಡ್ ಲಾಯಲಿಟಿ. ಸೊ ಪ್ರಮೋಷನ್ಸ್ ಮಾಡೋದ್ರಿಂದ ಏನಾಗ್ತದೆ, ನಮ್ದು ಸೇಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗ್ತದೆ, ಕಸ್ಟಮರ್ಸಿಗೆ ಒಂದು ಬ್ರ್ಯಾಂಡ್ ಲಾಯಲಿಟಿ ಕೊಡ್ಬೋದು, ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಪ್ರಮೋಷನ್ಸಿಂದ ಅವೆಲ್ಲ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂದರೆ ಆರ್ಡರ್ಸ್ನ ಹ್ಯಾಂಡಲ್ ಮಾಡೋದು, ಟ್ಯಾಕ್ಸಸ್, ಶಿಪ್ ಮತ್ತು ಪೇಮೆಂಟ್, ಇವಕ್ಕೆಲ್ಲ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಅಂತ ಹೇಳ್ತಾನೆ. ಓಕೆ, ಸೊ ಫುಲ್ಫಿಲ್ಮೆಂಟ್ ಅಂದರೆ ಪಾಸಿಂಗ್ ಆರ್ಡರ್ಸ್ ಟು ದ ಫುಲ್ಫಿಲ್ಮೆಂಟ್ ಸೆಂಟರ್. ಸೊ ನಮ್ದು ಆರ್ಡರ್ಸ್ನ ಫುಲ್ಫಿಲ್ಮೆಂಟ್ ಸೆಂಟರಿಗೆ ಕಳ್ಸೋದಕ್ಕೆ ಏನಂತಾನೆ, ಫುಲ್ಫಿಲ್ಮೆಂಟ್ ಅಂತಾನೆ. ಪೋಸ್ಟ್ ಸೇಲ್ ಸರ್ವಿಸ್ ಅಂತಂದರೆ ಪ್ರೊವೈಡಿಂಗ್ ಕಸ್ಟಮರ್ಸ್ ಆಫ್ಟರ್ ಸೇಲ್ ಸರ್ವಿಸ್. ಓಕೆ, ಈಗ ಒಂದೇನೋ ಸೇಲ್ ಇಟ್ಟಿರ್ತಾನೆ ನೋಡ್ರಿ ಅಮೆಝಾನ್ ಒಳಗೆ. ಸೊ ಆ ಅಮೆಝಾನ್ ಒಳಗೆ ಸೇಲ್ ಮುಗಿದ್ಮೇಲೆ ಕಸ್ಟಮರ್ಸಿಗೆ ಅವೆಲ್ಲ ಕೊಡೋದು. ಓಕೆ, ಸೊ ಅದಕ್ಕೆ ಏನಂತಾನೆ, ಪೋಸ್ಟ್ ಸೇಲ್ ಸರ್ವಿಸ್ ಅಂತ ಅಂತಾನೆ. ಆ ಸೇಲ್ ಒಳಗೆ ಬಾಯ್ ಮಾಡ್ತಾರೆ. ಓಕೆ, ಈಗ ಅಮೆಝಾನ್ ಒಳಗೆ 2 days ಸೇಲ್, 3 days ಸೇಲ್ ಅಂತ ಕೊಟ್ಟಿರ್ತಾನೆ. ಸೊ ಅಲ್ಲೇ ಸೇಲ್ ಮುಗಿತಾನೆ, ಇನ್ನೂ ಸೆಂಡ್ ಮಾಡೋಂಗಿಲ್ಲ. ಸೇಲ್ ಆದಮೇಲೆ ಏನು ಮಾಡ್ತಾನೆ, ಆ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾನೆ. ಓಕೆ, ನಾನು ಸರ್ವಿಸ್ ಕೊಡ್ತಾನೆ. ಓಕೆ, ಅದಕ್ಕೇನಂತಾನೆ, ಪೋಸ್ಟ್ ಸೇಲ್ ಸರ್ವಿಸ್ ಅಂತ ಕರಿತಾನೆ. ನೆಕ್ಸ್ಟ್, ಮಾರ್ಕೆಟಿಂಗ್ ಡಾಟಾ ಆ್ಯಂಡ್ ಅನಲೈಸಿಸ್, ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ಸೇಲ್ಸ್, ಕಸ್ಟಮರ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲೇನದ ಮಾರ್ಕೆಟಿಂಗ್ ಡಾಟಾ ಆ್ಯಂಡ್ ಅನಾಲಿಸಿಸ್ ಅಂದರೆ ಸೇಲ್ ಬಗ್ಗೆ ಇನ್ಫಾರ್ಮೇಷನ್ ತಗೋದು, ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಷನ್ ತಗೋದು, ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಷನ್ ತಗೋದು, ಇವಕ್ಕೆಲ್ಲ ಏನಂತಾನೆ, ಮಾರ್ಕೆಟಿಂಗ್ ಡಾಟಾ ಆ್ಯಂಡ್ ಅನಲೈಸಿಸ್ ಅಂತ ಅಂತಾನೆ. ಸೊ ಮಾರ್ಕೆಟ್ ಮಾಡೋದಂತ ನಮಗೆ ಏನು ಇನ್ಪುಟ್ ಕೊಡ್ತದೆ, ಏನು ಅನಲೈಸ್ ಮಾಡ್ತೀವಿ, ಸೊ ದಟ್ ಈಸ್ ದ ಮಾರ್ಕೆಟಿಂಗ್ ಡಾಟಾ ಆ್ಯಂಡ್ ಅನಲೈಸಿಸ್. ಓಕೆ, ಸೊ ಇದನ್ನು ನೋಡಿಲ್ಲ, ಇದೊಂದು ಟಾಪಿಕ್ನ ಬಿಟ್ಟಿದ್ದೆ. ಸೊ ಇದನ್ನು ಜಸ್ಟ್ ಟೈಪ್ ಮಾಡಿದ್ದಿಲ್ಲ. ಸೊ ಇದನ್ನು ಫೋಟೋ ಹೊಡೆದು ಹಾಕಾಗತ್ತೀನಿ ನೋಡಿ ಅಷ್ಟೇ. ಓಕೆ, ಸೊ ಬೆನಿಫಿಟ್ಸ್ ಆಫ್ ಯೂಸಿಂಗ್ ಇಂಟರ್ನೆಟ್ ಇನ್ ಸಪ್ಲೈ ಚೈನ್. ಸೊ ಸಪ್ಲೈ ಚೈನ್
ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗತ್ತದ ಅಂತ ಹೇಳ್ತಾನೆ ಲಾಸ್ಟ್ ಒನ್. ಸೊ ಅಂದರೆ ಇಂಟರ್ನೆಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಂದ ಇಂಟರ್ನೆಟ್ಟಿಗೆ ಹೆಂಗೆ ಬೆನಿಫಿಟ್ಸ್ ಅಂದರೆ ಇಂಟರ್ನೆಟ್ ಯೂಸ್ ಮಾಡಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಗೆ ಹೆಂಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳೋಕೆ. ಇನ್ಕ್ರೀಸಸ್ ಕೊಲಾಬ್ರೇಷನ್ ಅಮಾಂಗ್ ಪಾರ್ಟ್ನರ್ಸ್ ಫಾರ್ ಕ್ವಿಕ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಲಾಜಿಸ್ಟಿಕ್ ಆ್ಯಂಡ್ ಮಾರ್ಕೆಟಿಂಗ್ ಹೇಳಿನಲ್ಲ ಇದು. ಓಕೆ ಸಾರಿ ಹೇಳಿನೋ ಇಲ್ಲ ಓಕೆ. ಸೊ ಇನ್ಕ್ರೀಸಸ್ ಕೊಲಾಬ್ರೇಷನ್ ಅಮಾಂಗ್ ಪಾರ್ಟ್ನರ್ಸ್ ಫಾರ್ ಕ್ವಿಕ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಲಾಜಿಸ್ಟಿಕ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಪಾರ್ಟ್ನರ್ಸ್ ಬಗ್ಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗ್ಬೋದು, ಆಮೇಲೆ ಲಾಜಿಸ್ಟಿಕ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಸೊ ಇವೆಲ್ಲ ಕೊಲಾಬ್ರೇಷನ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾನೆ. ಆಫರ್ಸ್ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಆ್ಯಂಡ್ ಆಕ್ಸೆಸಿಂಗ್ ಆಫ್ ಈಚ್ ಅದರ್ಸ್ ಎಂಟರ್ಪ್ರೈಸಸ್ ರಿಸೋರ್ಸ್ ಪ್ಲಾನ್ ಸಿಸ್ಟಮ್ಸ್ ಆ್ಯಂಡ್ ಡಾಟಾ ವೇರಸ್ ಆಫ್ ಪಾರ್ಟ್ನರ್ಸ್ ಪ್ರೆಸೆಂಟ್ ಇನ್ SCM. ಓಕೆ. ಸೊ ಇಲ್ಲಿ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಸ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಬೇರೆ ಬೇರೆ ಪಾರ್ಟ್ನರ್ಸ್ ಜೊತೆ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು ಅಂತ ಹೇಳ್ತಾನೆ. ರೆಡ್ಯೂಸಸ್ ದ ಟೈಮ್ ಆ್ಯಂಡ್ ಕಾಸ್ಟ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ದೇರ್ ಬೈ ಇಂಪ್ರೂವ್ಸಸ್ ಕಸ್ಟಮರ್ ಸರ್ವಿಸ್ ಕ್ವಾಲಿಟಿ ಆ್ಯಂಡ್ ರಿಲೇಷನ್ಶಿಪ್. ಸೊ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಟೈಮ್ ಮತ್ತು ಕಾಸ್ಟ್ ಕಮ್ಯುನಿಕೇಷನ್ಸ್ ಎಲ್ಲ ಟೈಮ್ ಮತ್ತು ಕಾಸ್ಟ್ನ ರೆಡ್ಯೂಸ್ ಮಾಡ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್ ಫೋರ್ತ್ ಒನ್, provides opportunity to find and reach new customer segments and markets. ಓಕೆ. ಹೊಸ ಕಸ್ಟಮರ್ಸಿಗೆ ರೀಚ್ ಮಾಡೋಕ್ಕೆ, ಹೊಸ ಮಾರ್ಕೆಟಿಗೆ ರೀಚ್ ಮಾಡೋಕ್ಕೆ ಅಪೋರ್ಚುನಿಟೀಸ್ ಕೊಡ್ತದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಫಿಫ್ತ್ ಒನ್, ಆಲ್ ದ ಕಮರ್ಷಿಯಲ್ ಡಾಕ್ಯುಮೆಂಟ್ಸ್ ಆಫ್ SCM ಲೈಕ್ ಪರ್ಚೇಸ್ ಆರ್ಡರ್, ಶಿಪ್ಪಿಂಗ್, ಇನ್ವಾಯ್ಸಸ್ ಆ್ಯಂಡ್ ರಿಸೀವ್ ಶಿಫ್ಟ್ಲಿ ಥ್ರೂ ಇಂಟರ್ನೆಟ್. ಸೊ ಇದರಿಂದ ಆರ್ಡರ್ ಇಂಟರ್ನೆಟ್ನಿಂದ ಆರ್ಡರ್ನ ತೊಗೋಬೋದು, ಶಿಪ್ನ ಮಾಡ್ಬೋದು, ಇನ್ವಾಯ್ಸಸ್ನ ಕಳಿಸ್ಬೋದು. ಇವೆಲ್ಲ ನಾವು ಕಮರ್ಷಿಯಲ್ ಡಾಕ್ಯುಮೆಂಟ್ಸ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಂದ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಎನ್ಶ್ಯೂರ್ಸ್ ಬೆಟರ್ ಕಸ್ಟಮರ್ ಸಪೋರ್ಟ್ ಬೈ ಬೆಟರ್ ಟ್ರ್ಯಾಕಿಂಗ್ ಆ್ಯಂಡ್ ಟ್ರೇಸಿಂಗ್. ಸೊ ಕಸ್ಟಮರ್ ಸಪೋರ್ಟ್ನ ಚಲೋ ಕೊಡ್ತದೆ ಅಂತ ಹೇಳ್ತಾನೆ. ಟ್ರ್ಯಾಕಿಂಗ್ ಮತ್ತು ಟ್ರೇಸಿಂಗ್ ಫೆಸಿಲಿಟೀಸ್ ಯೂಸ್ ಮಾಡಿ ಕಸ್ಟಮರ್ ಸಪೋರ್ಟ್ನ ಇಂಟರ್ನೆಟ್ ಥ್ರೂ ಚಲೋ ಕೊಡ್ಬೋದು. ಮಿನಿಮೈಸಸ್ ಯೂಸ್ ಆಫ್ ಪೇಪರ್ಸ್. ಓಕೆ. ಅನ್ನೆಸೆಸರಿ ಡುಪ್ಲಿಕೇಶನ್, ಡಾಟಾ ಕೀ ಎರರ್ಸ್. ಸೊ ಪೇಪರ್ಸ್ ಮಿನಿಮೈಸ್ ಮಾಡ್ಬೋದು, ಡುಪ್ಲಿಕೇಶನ್ ಇತ್ತಂದ್ರೆ ಅದನ್ನು ಮಿನಿಮೈಸ್ ಮಾಡ್ಬೋದು, ಡಾಟಾ ಕೀ ಎರರ್ಸ್. ಸೊ ಇವೆಲ್ಲನೂ ನಾವು ಮಿನಿಮೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದ ಬೆನಿಫಿಟ್ಸ್ ಆಫ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಿಗೆ ಹೆಂಗೆ ಆಗ್ತದೆ ಅಂತೇಳಿ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಯ್ತು. ಸೊ ಇದ್ರಾಗ ಲಾಸ್ಟ್ ಒನ್ ಟಾಪಿಕ್ ಉಳಿದಿದೆ, ಫಂಕ್ಷನ್ಸ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಅದು ಒಂದು ಆತಂತಂದ್ರೆ ನಿಮ್ಮದು 5th ಯೂನಿಟ್ ಕಂಪ್ಲೀಟ್ ಆಗ್ತದೆ. ಓಕೆ. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ ಬಾಯ್, ವಿಲ್ ಸ್ಟಾಪ್ ಹಿಯರ್. ಅದೊಂದು ಟಾಪಿಕ್ ನೆಕ್ಸ್ಟ್ ವಿಡಿಯೋದಾಗ ಕಳಿಸ್ತೀನಿ ನಾನು, ಅದನ್ನು ಇಂಪಾರ್ಟೆಂಟ್ ಅದ ಅದು. ಸೊ ಇದ್ರಾಗ ಮಿಂಗಲ್ ಮಾಡಿಲ್ಲ ನಾನು. ಸೊ ಅದನ್ನು ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ವಿಡಿಯೋದಾಗ ಕಳಿಸ್ತೀನಿ. ಓಕೆ.